ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ವಿವಿಧ ಇಲಾಖೆಯಲ್ಲಿ ದಕ್ಷ ಹಾಗೂ ಪ್ರಾಮಾಣಿಕ ಸೇವೆ ಸಲ್ಲಿಸಿ ಇವತ್ತು ದಿನಾಂಕ 30/6/2025 ದಕ್ಷ ಅಧಿಕಾರಿಯಾದ ಎಎಂ ರಾನವಗೌಡ ಅವರು ಸಂಕೇಶ್ವರ ಪುರಸಭೆಯಲ್ಲಿ ವಯೋನಿವೃತ್ತಿ ಹೊಂದಿದ್ದಾರೆ. ಸಂಕೇಶ್ವರ ಪುರಸಭೆ ಸಭಾಭವನದಲ್ಲಿ ಬೀಳ್ಕೊಡುಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಪ್ರಾರಂಭದಲ್ಲಿ ಪುರಸಭೆಯ ಎಲ್ಲಾ ಸಿಬ್ಬಂದಿ ವರ್ಗ ಎಎಂ ರಾನವಗೌಡ ಅವರು ಮಾಡಿದ ಪ್ರಾಮಾಣಿಕ ಸೇವೆಯ ಬಗ್ಗೆ ಮತ್ತು ಅವರ ಜೊತೆಗೆ ಕಾರ್ಯನಿರ್ವಹಿಸಿದ ಅನುಭವದ ಬಗ್ಗೆ ಹಲವರು ತಮ್ಮದೇ ಆದ ಅನುಭವವನ್ನ ಹಂಚಿಕೊಂಡು ಬಳಿಕ ದಕ್ಷ ಅಧಿಕಾರಿಯಾದ ಎಎಂ ರಾನವಗೌಡ ಅವರಿಗೆ ಸತ್ಕಾರ ನೆರವೇರಿಸಿದರು. ಇನ್ನು ಎಎಂ ರಾನವಗೌಡ ಅವರು ಪ್ರಾರಂಭದಲ್ಲಿ ಚಿಕ್ಕೋಡಿ ನಗರದ ಪುರಸಭೆಯಲ್ಲಿ 1993ರಲ್ಲಿ ಸೇವೆಗೆ ಹಾಜರಾಗಿ ಅಲ್ಲಿಂದ ಬೇರೆ ಬೇರೆ ಕಡೆಗೆ 32 ವರ್ಷಗಳ ಕಾಲ ಸುದೀರ್ಘ ಸೇವೆ ಸಲ್ಲಿಸಿ ಕೊನೆಗೆ ಸಂಕೇಶ್ವರ ಪುರಸಭೆಯಲ್ಲಿ ವಯೋನಿವೃತ್ತಿ ಹೊಂದಿದ್ದಾರೆ. ಈ ವೇಳೆ ಕಾರ್ಯಕ್ರಮದಲ್ಲಿ ಮುಖ್ಯಾಧಿಕಾರಿಗಳು ಆದ ಪ್ರಕಾಶ್ ಮಠದ ಹೆಗಡೆ ಸರ್, ಬಿಟಗೇರಿ ಮೇಡಂ, ಆನಂದ ಟೆಂಬರೆ, ಅಶೋಕ ಪರೇಟ, ರಾಜು ಖಾನಾಪುರೆ, ಅಂಜನಾ ಪಾಟೀಲ್, ಬೆಳವಿ ಸರ್, ಪಜ್ಜಾ ಭೋಸಲೆ, ಸ್ವಪ್ನ ಕುಡಬಾಳೆ, ಜಾಧವ್ ಮೇಡಂ ಸೇರಿ ಹಲವಾರು ಜನ ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.